ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಜೈ ಬಜರಂಗಿ ಕನ್ನಡ ಲಾಗ್ಸ್. ನಾನು ಈಗಾಗಲೇ 2 ವಿಡಿಯೋಗಳನ್ನು, ಮದುವೆದು ಒಂದು ಅರಿಶಿನ ಶಾಸ್ತ್ರದ್ದು ಮತ್ತು ಇನ್ನೊಂದು ಮೆಹಂದಿ ಶಾಸ್ತ್ರದ್ದು, ನಮ್ಮ ಕಡೆ ನಡೀತಕ್ಕಂತಹ ಅರಿಶಿನ ಶಾಸ್ತ್ರ ಮತ್ತು ಮೆಹಂದಿ ಶಾಸ್ತ್ರ ಯಾವ ರೀತಿ ಇರುತ್ತೆ ಅನ್ನೋದನ್ನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದು ಕೊನೆ ವಿಡಿಯೋ ಆಗಿರುತ್ತೆ. ದಾರ ಮುಹೂರ್ತದ ಒಂದು ವಿಡಿಯೋವನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಸ್ಯಾಟರ್ಡೆ ಮತ್ತು ಸಂಡೇ ರಿಸೆಪ್ಷನ್ ಆಗಿ ಮದುವೆ ಧಾರೆ ದಿನ ಭಾನುವಾರದ ವ್ಲಾಗ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕೊನೆ ತನಕ ವಿಡಿಯೋವನ್ನು ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಹುಡುಗಿಯನ್ನು ಕಲ್ಯಾಣ ಮಂಟಪಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಮೊದಲೇ ನಮ್ಮ ಕಡೆ ಉಡಿ ತುಂಬ ಶಾಸ್ತ್ರ ಅಂತ ಮಾಡ್ತಾರೆ. ಫಸ್ಟು ಒಂದು 5 ಜನ ಮುತ್ತೈದೆಯರಿಂದ ಶಾಸ್ತ್ರವನ್ನು ಮಾಡಿಸಿ ಹುಡುಗಿಗೆ, ಅದಾದ ನಂತರ ಹುಡುಗಿಗೆ ಉಡಿ ತುಂಬ ಶಾಸ್ತ್ರವನ್ನು ಮಾಡ್ತಾರೆ. ಇದಾದ ನಂತರ ಮನೆಯಿಂದ ಹುಡುಗಿಯನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು. ಚೌಟ್ರಿಗೆ ಕರೆತಂದು ಚೌಟ್ರಿಯಲ್ಲಿ ಕಲ್ಯಾಣ ಮಂಟಪದಲ್ಲಿ ಎಂಗೇಜ್ಮೆಂಟ್ ಸಹ ಮಾಡೋದಕ್ಕೆ ಶುರು ಮಾಡಿದ್ರು. ಲಾಸ್ಟು ಇವರ ಎಂಗೇಜ್ಮೆಂಟ್ ಟೈಮಲ್ಲಿ ಜಸ್ಟ್ ಹೂ ಮುಡ್ಸೋ ಶಾಸ್ತ್ರ ಅಂತ ಅಷ್ಟೇ ಮಾಡ್ಕೊಂಡಿದ್ರು. ಹಾಗಾಗಿ ಸ್ವಲ್ಪ ಬೇಗನೆ ಚೌಟ್ರಿಗೆ ಕರ್ಕೊಂಡು ಬಂದಿಲ್ಲಿ ಎಂಗೇಜ್ಮೆಂಟ್ ಶಾಸ್ತ್ರವನ್ನು ಸಹ ಮಾಡಿಕೊಂಡ್ರು.
ಕೆಲವೊಂದು ಕಡೆ ಕೆಲವೊಂದು ರೀತಿಯ ಶಾಸ್ತ್ರಗಳಿರುತ್ತೆ, ಕೆಲವೊಂದು ಕಡೆ ಕೆಲವೊಂದು ರೀತಿಯ ಶಾಸ್ತ್ರಗಳು ಇರಲ್ಲ. ಇಲ್ಲಿ ಎಲ್ಲ ಶಾಸ್ತ್ರಗಳನ್ನು ಮುಗಿಸ್ಕೊಂಡಾದ ನಂತರ ಕೊನೆಗೆ ಇದು ಸಾಯಂಕಾಲನೇ ರಿಸೆಪ್ಷನ್ ಇದ್ದಿದ್ದರಿಂದ ರಿಸೆಪ್ಷನ್ಗೆ ಎಲ್ಲರೂ ಸಹ ಬರ್ತಾಯಿದ್ರು. ರಿಸೆಪ್ಷನ್ಗೆ ರೆಡಿಯಾದಂತಹ ಸಮಯ ಇದು. ರಿಸೆಪ್ಷನ್ ನೋಡ್ಕೊಂಡು ಬನ್ನಿ. ಅದಾದ ನಂತರ ನೈಟು ಡಿನ್ನರ್ ಯಾವ ಥರ ಎಲ್ಲ ಇತ್ತು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಊಟ ಎಲ್ಲ ತಿಂದಾದ ನಂತರ ಕೊನೆಯಲ್ಲಿ ಸಲಾಡ್ ಮತ್ತು ಐಸ್ ಕ್ರೀಮ್ ಮತ್ತು ಬೀಡಾದ ವ್ಯವಸ್ಥೆಯನ್ನು ಸಹ ಮಾಡೋದಕ್ಕೆ ಮಾಡಿದರು. ಇಲ್ಲ ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ಬೀಡ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು, ಹಾಗೆ ಸಲಾಡ್ಸು ಸ್ವಲ್ಪ ಖಾಲಿಯಾಗಿತ್ತು. ಲೇಟಾಗಿತ್ತು ಊಟ ಮಾಡಿದ್ದೆಲ್ಲ ರಿಸೆಪ್ಷನ್ ಎಲ್ಲ ಮುಗಿಸಿ ಅಂತೇಳಿ. ಹಾಗೆಯೇ ತುಂಬ ಚೆನ್ನಾಗಿ ಊಟದ ವ್ಯವಸ್ಥೆ ಎಲ್ಲ ಸಹ ಆಗಿತ್ತು. ಈಗ ಕೆಲವ್ರಿಗೆ ಸಮ್ಟೈಮ್ಸ್ ಊಟ ಅಷ್ಟೊಂದು ಊಟ ತಿನ್ನೋದಕ್ಕೆ ಇಷ್ಟ ಇರಲ್ಲ, ಸಲಾಡ್ಗಳನ್ನು ತಿನ್ನೋವಂಥ ಅಭ್ಯಾಸ ಇರುತ್ತೆ. ಹಾಗಾಗಿ ಪ್ರತಿಯೊಂದರ ವ್ಯವಸ್ಥೆಯನ್ನು ಸಹ ಚೆನ್ನಾಗೇ ಮಾಡಿಸಿದ್ರು. ಹಾಗೆ ಡಿಫ್ರೆಂಟ್ ಟೇಸ್ಟಲ್ಲಿ ಮಾಡಿದರು. ಇದು ಬಂದ್ಬಿಟ್ಟು ಗುಲ್ಕನ್ ಐಸ್ ಕ್ರೀಮು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನೇನು ಆಲ್ಮೋಸ್ಟ್ ನೈಟ್ ರಿಸೆಪ್ಷನ್ ಎಲ್ಲ ಮುಗ್ದಾಗಿತ್ತು. ನಾವು ಸ್ವಲ್ಪ ಕೊನೆಯದಾಗಿ ಓಡಾಡ್ಕೊಂಡು ಒಂದೆರಡು ಫೋಟೋಗಳನ್ನು ತಗೊಂಡು ಇವಾಗ ಇದೆಲ್ಲ ಸ್ವಲ್ಪ ಚೌಟ್ರಿ ಎಲ್ಲ ಖಾಲಿ ಆದಮೇಲೆ ಬೆಳಗ್ಗೆ ದಾರೆ ಮಂಟಪಕ್ಕೆ ಮಂಟಪವನ್ನು ರೆಡಿ ಮಾಡೋದಕ್ಕೆ ಅಂತೇಳಿ ಎಲ್ಲವನ್ನು ಸಹ ಕ್ಲೀನನ್ನು ಮಾಡ್ತಾಯಿದ್ದು. ಅದಾದ ನಂತರ ಕೊನೆಯದಾಗಿ ಇಲ್ಲಿ ಬಳೆ ಶಾಸ್ತ್ರ ಇತ್ತು. ಬಳೆ ಶಾಸ್ತ್ರ ಮುಗಿಯೋದಕ್ಕೆ ಆಲ್ಮೋಸ್ಟ್ ಒಂದು 1 ಗಂಟೆ ಅಷ್ಟು ಆಗ್ಬಿಟ್ಟಿತ್ತು ಆಲ್ರೆಡಿ. ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಮತ್ತೆ ದಾರ ಮುಹೂರ್ತಕ್ಕೆ ರೆಡಿ ಆಗಬೇಕಂತೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ ನಂತರ ಬೆಳಗ್ಗೆ ದಾರ ಮುಹೂರ್ತವನ್ನು ಶುರು ಮಾಡಿದ್ದು. ಬಳೆ ಶಾಸ್ತ್ರ ಆದ ನಂತರ ಆ ಒಂದು ವಿಡಿಯೋ ಕೂಡ ಇವಾಗ ಮುಂದಿನ ಕ್ಲಿಪ್ಪಲ್ಲಿ ನಾನು ಹಾಕ್ತೀನಿ. ವಿಡಿಯೋವನ್ನು ಯಾರೂ ಸಹ ಎಲ್ಲೂ ಸಹ ಸ್ಕಿಪ್ ಮಾಡ್ದಿರ ನೋಡಿ. ನೆಕ್ಸ್ಟ್ ಮಾರ್ನಿಂಗ್ ಬೆಳಗ್ಗೆ ಎದ್ದು ದೇವ್ರು ತರ್ತಕ್ಕಂಥ ಶಾಸ್ತ್ರ ಅಂತ ಮಾಡ್ತಾರೆ. ಅದಾದ ನಂತರ ದಾರೆ ಮುಹೂರ್ತವನ್ನು ಶುರು ಮಾಡ್ತಕ್ಕಂಥದ್ದು. ಅದಕ್ಕೂ ಮೊದಲು ಹುಡುಗನ ದಿಬ್ಬಣಕ್ಕೆ ಬಿಡ್ತಕ್ಕಂಥದ್ದು ಮತ್ತು ದಿಬ್ಬಣದಿಂದ ಕರೆ ತರ್ತಕ್ಕಂಥದ್ದು. ಹಾಗೆ ಹುಡುಗನಿಗೆ ಪಾದವನ್ನು ತೊಳೆದು ಕನ್ಯಾದಾನವನ್ನು ಮಾಡ್ತಕ್ಕಂಥದ್ದು. ಇದೆಲ್ಲ ಶಾಸ್ತ್ರಗಳನ್ನು ಇದಾದ ನಂತರ ಶುರು ಮಾಡ್ತಾರೆ. ಹಾಗೆ ವಿಡಿಯೋವನ್ನು ನೋಡ್ತಾ ಹೋಗಿ.
ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇದು ನಮ್ಮ ಕಡೆ ನಡೀತಕ್ಕಂತಹ ಮದುವೆ ಶಾಸ್ತ್ರಗಳು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ, ಯಾರೆಲ್ಲ ವಿಡಿಯೋನ ಕೊನೆ ತನಕ ನೋಡಿದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇಲ್ಲಿ ತನಕ ವಾಚ್ ಮಾಡಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.